ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಮರಿ ಪೂಜೆ ಹಬ್ಬ ಇತ್ತು. ಹಾಗೆ ನಾನು ನಮ್ಮ ಅಕ್ಕ ತಮ್ಮ ಎಲ್ಲ ರೆಡಿಯಾಗಿ ನಿಂತಿದ್ವಿ. ನಮ್ಮ ಅಜ್ಜಿ ತಾತ ಪೂಜೆಗಾಗಲೇ ರೆಡಿ ಮಾಡ್ಕೊಡ್ತಾಯಿದ್ರು. ನಮ್ಮ ಅಜ್ಜಿ ಆಗಲೇ ಕಾಯಿ ಒಂಬಾಳೆ ಎಲ್ಲ ಅಜ್ಜಿ ಎತ್ತಿಟ್ಕೊಂಡಿದ್ರು. ಇಲ್ಲಿ ಅಜ್ಜಿ ಆಗಲೇ ದೇವ್ರಿಗೆ ಪ್ರಸಾದ ರೆಡಿ ಮಾಡ್ಕೊಳ್ತಿದ್ರು. ಫೈನಲಿ ನಮ್ಮ ಅಜ್ಜಿ ಈ ಥರ ರೆಡಿ ಮಾಡಿಕೊಂಡ್ರು. ಹಾಗೆ ದೀಪ ಕೂಡ ರೆಡಿ ಮಾಡಿಕೊಂಡ್ರು. ನನಗೆ ದೇವ್ರ ಪ್ರಸಾದ ಓದ್ಕೊಳ್ಳೋಕ್ಕೆ ಸಿಂಬಿ ಮಾಡೋಕ್ಕೆ ಬರಲ್ಲ ಅಂತ ನಮ್ಮ ತಾತ ಸಿಂಬಿ ಮಾಡಿಕೊಡ್ತಿದ್ರು. ಅದು ಈ ಥರ ಸಿಂಬಿ ಮಾಡಿದ್ರು ನೋಡಿ. ಅಜ್ಜಿ ತಮಟೆ ಬತ್ತು ಅಂತ ಅಂದರು. ಅದಕ್ಕೆ ನಾನು ಆಚೆ ಕಡೆ ಹೋಗಿ ನಿಂತ್ಕೊಂಡೆ. ಹಾಗೆ ಸ್ವಲ್ಪ ನಾನು ಫೋಸ್ ತಗೊಳ್ತಿದ್ದೆ. ಆಮೇಲೆ ನಾವು ದೇವರ ಹತ್ರ ಬಂದ್ವಿ. ಪೂಜೆ ಮಾಡಿ ನಿಂತಿದ್ವಿ. ಹಾಗೆ ಇಷ್ಟೊಂದು ಜನ ಸೇರಿದ್ರು. ಆಮೇಲೆ ಎಲ್ಲರೂ ದೇವ್ರಿಗೆ ಅಂತ ನೈವೇದ್ಯ ತಗೊಂಡು ಕೊಡ್ತಾಯಿದ್ರು. ಫೈನಲ್ ಆಗಿ ದೇವ್ರಿಗೆ ಪ್ರಸಾದ ಇಟ್ಟು ಪೂಜೆ ಮುಗಿಸಿದ್ವಿ. ನೆಕ್ಸ್ಟು ಮೇಯ್ನು ಮರಿ ಪೂಜೆ ಸ್ಟಾರ್ಟ್ ಆಯಿತು ನೋಡಿ. ಆ ಟೈಮಲ್ಲಿ ಈ ಕುರಿ ಮೇಲೆ ನಮಗೆ ಕಣ್ಬಿತ್ತು. ತಂದಿದ್ದ ಮರಿಗಳನ್ನೆಲ್ಲ ಬಲಿ ಕೊಡ್ತಿದ್ದಾರೆ. ನಮ್ಮ ತಾತ ಕೂಡ ಬಲಿ ಕೊಡೋದಕ್ಕೆ ಕೋಳಿ ತಂದು ಇಟ್ಟಿದ್ರು. ನಮ್ಮ ತಾತನೂ ಈಗ ಕೋಳಿನ ಬಲಿ ಕೊಡ್ತಿದ್ದಾರೆ. ಈ ಸತಿ ಪ್ರಸಾದ ನಮ್ಮ ದೊಡ್ಡಮ್ಮ ತಗೋಗ್ತಿದ್ದಾರೆ. ನಮ್ಮ ದೊಡ್ಡಮ್ಮ ಹೋಗ್ಬೇಕಾದ್ರೆ ಈ ಥರ ಪೋಸ್ ಕೊಡ್ತಿದ್ರು ನೋಡಿ. ಈ ಸಲ ಫಸ್ಟ್ಗಿಂತ ತುಂಬ ಜಾಸ್ತಿ ಜನ ಬಂದಿದ್ರು. ಈ ಹಬ್ಬನ ನಾವು 2 ದೇವ್ರಿಗೆ ಮಾಡ್ತೀವಿ. ಅದು ಒಂದು ನಮ್ಮ ಅಜ್ಜಿ ಮನೆ ದೇವರು, ಇನ್ನೊಂದು ನಮ್ಮೂರ ದೇವರು. ಈ ಹಬ್ಬನ ನಾವು ನಮ್ಮೂರ ಕೆರೆ ಸೈಡ್ ಮಾಡ್ತೀವಿ. ಇದೇ ನಮ್ಮೂರ ಕೆರೆ ನೋಡಿ. ಹಾಗೆ ಕೆರೆ ನೋಡಬೇಕಾದ್ರೆ ನಮ್ಮ ಅಣ್ಣನ ಮಗಳು ಬಂದು ಈ ಥರ ಪಂಚ್ ಹಾಕಿದ್ಲು. ಫೈನಲಿ ಮನೆಗೆ ಬಂದ್ವಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಇದು ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಾಯ್ತಾ ಇರಿ. ಓಕೆ, ಬಾಯ್ ಗೈಸ್.